ರಸ್ತೆ ರಿಪೇರಿಗೆ ಕೋಟಿ ಕೋಟಿ ಹಣ ಬಂದಿದೆ, ಆದರೂ ಕೂಡ ರಿಪೇರಿ ಆಗ್ತಾ ಇಲ್ಲ. ಜಲ್ಲಿ ಹಾಕಿದ್ರು, ಸಿಮೆಂಟ್ ಮಣ್ಣು ಹಾಕಿದ್ರು, ಜೈ ಅಂದ್ರು. ಡಾಂಬರ್ ಹಾಕಬೇಕಾದಂಥವ್ರು ಸೈಲೆಂಟ್ ಆಗಿ ಕೂತಿದ್ದಾರೆ. 2 ಜಿಲ್ಲೆಗೆ ಕನೆಕ್ಟ್ ಮಾಡುವಂತ ರೋಡ್ ಅದು. ಜಲ್ಲಿಕಲ್ಲು ಹಾಕಿದ್ರು, ಡಾಂಬರೇ ಹಾಕಿಲ್ಲ ಗುತ್ತಿಗೆದಾರ. ಇದು ದೊಡ್ಡಬಳ್ಳಾಪುರದ ರಸ್ತೆಯ ಅವ್ಯವಸ್ಥೆಯ ಸ್ಟೋರಿ. ದೊಡ್ಡಬಳ್ಳಾಪುರದ ರಸ್ತೆಯ ಅವ್ಯವಸ್ಥೆಯ ಸ್ಟೋರಿ ಎಲ್ಲವೂ ಕೂಡ ಎಕ್ಸಾಂಪಲ್ಲು. ಎಲ್ಲ ಕಡೆನೂ ಹಿಂಗೆ ಆಗೋಗಿದೆ ಪರಿಸ್ಥಿತಿ. ಬೆಂಗಳೂರಿನಲ್ಲೇ ಕಿತ್ತೋಗಿದ್ದಾವೆ ರಸ್ತೆಗಳು, ಅಧ್ವಾನ ಆಗೋಗಿದ್ದಾವೆ. ಇನ್ನು ಜಿಲ್ಲೆಗಳ ಪರಿಸ್ಥಿತಿ ಕೇಳಬೇಕಾ? ಇದು ದೊಡ್ಡಬಳ್ಳಾಪುರದ ರಸ್ತೆಯ ಅವ್ಯವಸ್ಥೆಯ ಸ್ಟೋರಿ ನಿಮ್ಗೆ ತೋರಿಸ್ತಾ ಇದೆ. ಜಲ್ಲಿಕಲ್ಲು ಹಾಕ್ತಾ ಗುತ್ತಿಗೆದಾರ, ಡಾಂಬರ್ ಹಾಕಿಲ್ಲ, ಜೈ ಅಂದಿದ್ದಾರೆ. ಕೋಟಿ ಕೋಟಿ ಹಣ ರಿಲೀಸ್ ಆಗಿದೆ. ಜಲ್ಲಿಕಲ್ಲು ಹಾಕಿದ್ರು, ಡಾಂಬರೇ ಹಾಕಿಲ್ಲ. ಹಾಗಾದ್ರೆ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಸ್ಥಳೀಯರು ಏನು ಮಾತನಾಡ್ತಾ ಇದ್ದಾರೆ ಒಮ್ಮೆ ನೋಡೋಣ. ಧೂಳು ಗಾಡಿ ಓಡ್ಸಕ್ಕೆ ಆಗಲ್ಲ. ಈ ತರ 4 ಕಿಲೋಮೀಟರ್ ಒಂದು ಜಲ್ಲಿ ಹಾಕಿ ಒಂದು 2-3 ಕಿಲೋಮೀಟರ್. ಈಗ ಜಲ್ಲಿ ಏನು ಮಾಡ್ಯಾರ? ಮೊನ್ನೆ ಎಲ್ಲ ನನ್ನ ಫ್ರೆಂಡ್ಸ್ ಒಂದು 2 ಬಿದ್ದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಹೀಗೆ ರಸ್ತೆಯ ತುಂಬೆಲ್ಲ ಹರಡಿರುವ ಜಲ್ಲಿಕಲ್ಲುಗಳು, ಈ ಕಡೆಯಿಂದ ಆ ಕಡೆಗೆ ಅಡ್ಡಾದಿಡ್ಡಿ ಹೋಗುತ್ತಿರುವ ವಾಹನಗಳು, ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡುತ್ತಿರುವ ವಾಹನ ಸವಾರರು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಹೊಸಹಳ್ಳಿ ಗ್ರಾಮದ ಬಳಿ. ಕಳೆದ 2 ದಶಕದಿಂದ ಈ ರಸ್ತೆ ಸರಿಯಾಗಿ ಡಾಂಬರ್ ಕಂಡಿರಲಿಲ್ಲ. ಆದರೆ ಈಗ ಸರ್ಕಾರ ರಸ್ತೆ ಮಾಡಲು 3,81,00,000 ಹಣ ನೀಡಿದೆ. ಸುಮಾರು 3.5 ಕಿಲೋಮೀಟರ್ನಷ್ಟು ಉದ್ದದ ರಸ್ತೆಗೆ ಡಾಂಬರ್ ಹಾಕಲು ಅನುಮೋದನೆ ನೀಡಿತ್ತು. ಆದರೆ ರಸ್ತೆಗೆ ಜಲ್ಲಿ ಹಾಕಿದ ಗುತ್ತಿಗೆದಾರರು 3 ತಿಂಗಳು ಕಳೆದರೂ ಡಾಂಬರ್ ಹಾಕಿಲ್ಲ. ಹೀಗಾಗಿ ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಜನ ಶಾಪ ಹಾಕ್ತಿದ್ದಾರೆ. ಒಂದು 6 ತಿಂಗಳು 8 ತಿಂಗಳು ಆಯ್ತು. ಈಗ ದೊಡ್ಡ ಗಾಡಿ ಬಂದ್ರೆ ನೀವು 2 ವೀಲರ್ ಹೋಗಕ್ ಆಗ್ತದಾ? ಆಗ್ತಾ ಇಲ್ಲ. ಎಷ್ಟು ಹಳ್ಳಿಗಳಿದ್ದಾವೆ ಸುತ್ತಮುತ್ತ? ಸುಮಾರು ಹಳ್ಳಿ ಅದು, ಒಂದು 25-30 ಹಳ್ಳಿ ತನಕ. ನೈಟ್ ಹೊತ್ತೆಲ್ಲ ಓಡಾಡಕ್ ಆಗ್ತಿದ್ಯಾ? ಆಗಲ್ಲ. ಎಲ್ಲ ಧೂಳು ಗಾಡಿ ಓಡ್ಸಕ್ಕೆ ಆಗಲ್ಲ. ಈ ತರ 4 ಕಿಲೋಮೀಟರ್ ಏನು ದಪ್ಪದು ಹಾಕವ್ರೆ, ಸಣ್ಣದು ಹಾಕವ್ರೆ, ಎಲ್ಲ ಒಂದು ಗಾಡಿ ಓಡಾಡಕ್ ಆಗಲ್ಲ. ಒಂದು ಜಲ್ಲಿ ಹಾಕಿ ಒಂದು 2-3 ಕಿಲೋಮೀಟ್ರು. ಈಗ ಜಲ್ಲಿ ಲೆವೆಲ್ ಮಾಡ್ಯಾವ್ರೆ. ಒಂದು 6 ತಿಂಗಳ ಬಿಟ್ಟು ಮಾಡೋರು ಏನು ಮಾಡಿದವ್ರು? ಏನು ಕೆಲಸ ಮಾಡಲ್ಲ ಅವರು. ಬರ್ತಾರೆ ಬಿಡ್ತಾರೆ, ಯಾರನ್ನ ಬೀಳಿ ಸತ್ತೋಗಿ ಅವ್ರು ಏನಾಗಲ್ಲ ಗೊತ್ತಿಲ್ಲ ಅವ್ರಿಗೆ. ಒಂದು ಯಾರು ಇದೇ ಕೆಲಸ ಇದೇನೇ ಹೇಳ ಬರ್ತೀವಿ ಜನ ನೋಡಿ. ಒಂದು ಗಾಡಿ ಬರ್ತಾರೆ, ಒಂದು ಗಾಡಿ ಬಂದು ಬೇಕಾರೆ 100 ಜನ ಓಡ್ತಾರೆ ಇಲ್ಲಿ. ಬೆಳಗ್ಗೆ ಅಂತ 9 ಗಂಟೆ ಫ್ಯಾಕ್ಟ್ರಿ ಒಂದು ಬ್ಯಾನ್ ಬಂದ್ವಿ ಅಂದ್ರೂ ಒಂದು ಸೆಕೆಂಡ್ ಫ್ರೀ ಅಲ್ಲ ನಮಗೆ. 2 ವೀಲರ್ ನಿಂತ್ಕೊಂಬತ್ತವ್ರು. ಆ ಪರಿಸ್ಥಿತಿಯಲ್ಲಿ ಕಣ್ಣು ದೂರ ಬೀಳ್ತದೆ. ಆ ಸತ್ತ ಯಾರು ಕೇಳಲ್ಲ ದಿಕ್ಕಿಲ್ಲ. ದೊಡ್ಡಬಳ್ಳಾಪುರದಿಂದ ಹೊಸಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಏಕೈಕ ರಸ್ತೆ ಇದು. ಜಲ್ಲಿಯಿಂದ ವಾಹನ ಸ್ಕಿಡ್ ಆಗುವ ಭಯ. ರಾತ್ರಿ ಓಡಾಡುವವರು ಜೀವ ಕೈಯಲ್ಲಿ ಹಿಡಿದುಕೊಳ್ಬೇಕಿದೆ. ಸಾಕಷ್ಟು ಜನ ಬಿದ್ದು ಕೈಕಾಲಿಗೆ ಗಾಯ ಮಾಡಿಕೊಂಡಿದ್ದಾರೆ. ಫುಲ್ಲು ಗಾಡಿಗಳು ಓಡಾಡೋದಕ್ಕೆ ಪ್ರಾಬ್ಲಮ್ಮು. ಬಸ್ಸುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಬಸ್ಸು ಓಡಾಡೋದಕ್ಕೆ ಕಾಲೇಜ್ ಮಕ್ಕಳಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ನಾನು ಸ್ಟೂಡೆಂಟೇ, ಲಾಸ್ಟ್ ಸ್ಟೂಡೆಂಟೇ, ಬಟ್ ನಮಗೂ ತೊಂದರೆ ಆಗ್ತಾ ಇದೆ. ಮೊನ್ನೆ ಎಲ್ಲ ನನ್ನ ಫ್ರೆಂಡ್ಸೇ ಒಂದು 2 ಬಿದ್ದು ಕೈ ಕಾಲು ಎಲ್ಲ ಗಾಯ ಮಾಡ್ಕೊಂಡಿದ್ದಾರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಎಷ್ಟು ಕಿಲೋಮೀಟರ್ ಈ ಸಮಸ್ಯೆ ಇದೆ? ಇಲ್ಲಿಂದ ಒಂದು 6 ಕಿಲೋಮೀಟರ್ ಸಮಸ್ಯೆ ಇದೆ. ಯಾರು ರಾಜಕಾರಣಿಗಳಾಗಿರ್ಬೋದು ಕರೆಕ್ಟಾಗಿ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ರೋಡ್ಗೆ. ಧೂಳು ಡಸ್ಟ್ ಎಲ್ಲ ಎದೊಳುತ್ತೆ. ಹಿಂದೆಗಡೆ ಬರೋ ಗಾಡಿಗಳಿಗೆ ಕಾಣಿಸಲ್ಲ. ಗಾಡಿ ಅವನು ಹಿಂದೆಗಡೆ ಅವ್ನಿಗೆ ಏನಾದ್ರು ಹೆಲ್ಮೆಟ್ ಗ್ಲಾಸ್ ಹಾಕಿಲ್ಲ ಅಂದರೆ ಅವ್ನು ಕಣ್ಣು ಕೊಡೋದು, ಅವ್ನು ಬಿದ್ದು ಹೋಗೋದು, ಈ ಥರ ಸಮಸ್ಯೆ ಆಗ್ತಾ ಇದೆ. ಸುಮಾರು ಒಂದು 8 ಹಳ್ಳಿ ಸಂಪರ್ಕ ಇದೆ. 8 ಹಳ್ಳಿಗೂ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಇರೋದು 8 ಹಳ್ಳಿ. ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ ಆಗೋದಿಲ್ಲ, ಯಾಕಂದರೆ ವೆಹಿಕಲ್ಸ್ ಜಾಸ್ತಿ ಬರ್ತಾ ಇರ್ತವೆ. ಫುಲ್ ಧೂಳು, ದೊಡ್ಡ ಗಾಡಿಗಳೆಲ್ಲ ಬರ್ತಾ ಇರ್ತವೆ, ಕಂಟೈನರ್ ಗಾಡಿಗಳೆಲ್ಲ ಓಡಾಡ್ತವೆ. ಈಗ ಹಿಂಗೆ ಶಾಲೆಪುರದ ಕಡೆ ಎಲ್ಲ ಹೋಗ್ತಾ ಇರ್ತವೆ. ಆ ಥರ ಧೂಳು ಜಾಸ್ತಿ ಇದೆ. ಒಟ್ಟಾರೆ ಇನ್ನೇನು ರಸ್ತೆ ಸಮಸ್ಯೆಗೆ ಮುಕ್ತಿ ಸಿಕ್ಕಿತ್ತು ಎಂದು ಭಾವಿಸಿದ್ದ ಜನರಿಗೆ ಗುತ್ತಿಗೆದಾರ ಇನ್ನಷ್ಟು ಸಮಸ್ಯೆ ತಂದೊಡ್ಡಿದ್ದಾನೆ. ಈಗಲಾದರೂ ರಸ್ತೆಗೆ ಬೇಗ ಡಾಂಬರ್ ಹಾಕಿ ಕೆಲಸ ಮುಗಿಸಬೇಕಿದೆ. ಮನೋಹರ್ ತ್ರಿಪುರ, ನ್ಯೂಸ್ 18, ಬೆಂಗಳೂರು ಗ್ರಾಮಾಂತರ. 10 ವರ್ಷದಿಂದ ಅಲ್ಲಿ ರೋಡ್ ಇರಲಿಲ್ಲ. ಈಗ ಸರ್ಕಾರ ಅನುಮೋದನೆ ಕೊಟ್ಟಿದೆ. 3.5 ಕೋಟಿ ರಿಲೀಸ್ ಆಗಿದೆಯಂತೆ. 3.5 ಕೋಟಿ ರಿಲೀಸ್ ಆಗಿ ಆಲ್ಮೋಸ್ಟ್ 3.5 ತಿಂಗಳಾದರೂ ಕೂಡ ಇನ್ನೂ ಡಾಂಬರನ್ನು ಹಾಕಿಲ್ಲ.
ಬರೀ ಜಲ್ಲಿಕಲ್ಲು ಹಾಕ್ಬಿಟ್ಟು ಬಿಟ್ಟಿದ್ದಾನೆ. ಪಾಪ ಅಲ್ಲಿರುವಂಥ ಜನ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನು ಆದ್ರಿಪುರ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. 3 ತಿಂಗಳಾದರೂ ಕೂಡ ಯಾಕೆ ಹಾಕಿಲ್ವಂತೆ ಡಾಂಬರನ್ನ ಮನು? ಆ ಗುತ್ತಿಗೆದಾರ ಬದುಕಿದಾನ ಇಲ್ವಾ? ಅಲ್ಲಿನ ಅಧಿಕಾರಿಗಳು MLA ಏನು ಮಾಡ್ತಾ ಇದ್ದಾರೆ? ಏನು ದಾಡಿ ಬಂದಿದೆ ಕೇಳೋದಕ್ಕೆ? ಎಸ್ ಪೃಥ್ವಿರಾಜು, ಕಳೆದ 7-8 ತಿಂಗಳಿನಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗಿರುವಂತದ್ದು. ಪ್ರಮುಖವಾಗಿ ಈ ರಸ್ತೆ ಏನಿದೆ, ಈ ರಸ್ತೆ ಸುಮಾರು 3 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದಾಗಿರುವಂತದ್ದು. ಹಾಗಾಗಿ ಇಲ್ಲಿನ ಸುತ್ತಮುತ್ತ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇದೇ ರಸ್ತೆಯ ಮೂಲಕವೇ ಪ್ರಯಾಣ ಬೆಳೆಸಬೇಕಾಗಿರುವಂತದ್ದು. ಇಲ್ಲಿ ಸುಮಾರು ಪ್ರತಿನಿತ್ಯ 1000ಕ್ಕೂ ಹೆಚ್ಚು ವಾಹನಗಳು ಇದೇ ರಸ್ತೆಯ ಮೂಲಕ ಬರ್ತವೆ. ಅಂದ್ರೆ ದೊಡ್ಡಬಳ್ಳಾಪುರಕ್ಕೆ ಬರಬೇಕಾದ್ರೆ ಇದೊಂದೇ ರಸ್ತೆ ಇರೋಂಥದ್ದು. ಈ ರಸ್ತೆ ಬಿಟ್ರೆ ಪರ್ಯಾಯ ರಸ್ತೆ ಕೂಡ ಇರೋದಿಲ್ಲ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಶಾಲೆ ಮಕ್ಕಳು ಮತ್ತೆ ಕಾರ್ಮಿಕರು ಕೂಡ ಇದೇ ರಸ್ತೆ ಮೂಲಕ ಬರಬೇಕು. ಪ್ರಮುಖವಾಗಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಾರೆ. ಆ ನೈಟ್ ಶಿಫ್ಟ್ ಕೆಲಸ ಮಾಡುವಂತ ಕಾರ್ಮಿಕರು ಕೂಡ ಸಾಕಷ್ಟು ಯಾಕೆ ಮಾಡ್ತಾ ಇಲ್ವಂತೆ? ಯಾಕೆ ಡಾಂಬರ್ ಆಗ್ತಾ ಇಲ್ವಂತೆ? ಗುತ್ತಿಗೆದಾರ ಎಲ್ಲೋಗಿದ್ದಾನೆ? ಯಾಕೆ ಹೇಳೋರು ಕೇಳೋರು ಇಲ್ವಾ? ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? MLA ಏನ್ ಮಾಡ್ತಿದ್ದಾರೆ? ಪೃಥ್ವಿರಾಜ್, ಗುತ್ತಿಗೆದಾರ ಹೇಳೋದು ಅಂದ್ರೆ ನಾವೀಗ ಸದ್ಯಕ್ಕೆ ಜಲ್ಲಿಗಳನ್ನ ಹರಡಿದೀವಿ. ಜಲ್ಲಿ ಹರಡಿ ನಂತರ ಸರ್ಕಾರದಿಂದ ಇನ್ನಷ್ಟು ಬಾಕಿ ಹಣ ಬರಬೇಕು. ಬಾಕಿ ಹಣ ಬಂದಂತ ಸಮಯದಲ್ಲಿ ನಾವು ಈ ಕೆಲಸವನ್ನ ಪೂರ್ಣ ಮಾಡ್ತೀವಿ. ಇಲ್ಲದೆ ಹೋದ್ರೆ ನಾನೀಗ ಸಾಕಷ್ಟು ಹಣವನ್ನ ಕೈಯಿಂದ ಹಾಕಿದ್ದೇನೆ. ಕೈಯಿಂದ ಹಾಕಿದ್ರು ಕೂಡ ಹಣ ಇನ್ನೂ ನಮ್ಗೆ ವಾಪಸ್ ಬಂದಿಲ್ಲ. ಸರ್ಕಾರ 3.5 ಕೋಟಿಯಷ್ಟು ಹಣ ಬಿಡುಗಡೆ ಮಾಡ್ಬೇಕು. ಬಿಡುಗಡೆ ಮಾಡಿದ ನಂತರವೇ ನಾವು ಕಾಮಗಾರಿಯನ್ನ ಪೂರ್ಣಗೊಳಿಸ್ತೀವಿ ಅನ್ನೋಂತ ಆರಿಕೆ ಉತ್ತರವನ್ನು ಕೂಡ ನೀಡ್ತಾ ಇರುವಂತದ್ದು. ಅಲ್ಲದೆ ಶಾಸಕರು ಕೂಡ ನೆಗ್ಲಿಜೆನ್ಸಿಯನ್ನ ವಹಿಸ್ತಾ ಇರೋದು. ಅಂದ್ರೆ ಪ್ರಮುಖವಾಗಿ ಈ ರಸ್ತೆ ಬಗ್ಗೆ ಯಾವುದೇ ಗುತ್ತಿಗೆದಾರನ್ ತಪ್ಪಿಲ್ಲ, ಅನುದಾನ ರಿಲೀಸ್ ಆಗಿಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದಾನೆ. ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ರೆ? MLA ಅನುದಾನ ತರ್ತಾ ಇಲ್ವಾ? ಇಷ್ಟು ಅರ್ಧಂಬರ್ಧ ಮಾಡೋದ್ರೆ ಮತ್ತಷ್ಟು 2-3 ತಿಂಗಳು ಹೋದ್ರೆ ಮಜ್ಜಲ್ಲಿ ಹಾಕ್ಬೇಕಾಗತ್ತೆ, ದುಡ್ಡು ವೇಸ್ಟ್ ಆಗುತ್ತೆ. ಪೃಥ್ವಿರಾಜ್, ಈಗ ಸಾರ್ವಜನಿಕರು ಕೂಡ ಅದೇ ಪ್ರಶ್ನೆಯನ್ನ ಮಾಡ್ತಾ ಇರೋದು. ಗುತ್ತಿಗೆದಾರನ ಪ್ರಶ್ನೆ ಮಾಡಿದ್ರೆ ಸರ್ಕಾರದ ಮೇಲೆ ಹೇಳ್ತಿದ್ದಾರೆ. ಸರ್ಕಾರ ಕೂಡ ಇದು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ತಿಲ್ಲ. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ಕೂಡ ಈ ಎಲ್ಲಾ ಘಟನೆಗಳು ಕೂಡ ಗಮನದಲ್ಲಿದೆ. ಆದ್ರೆ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ತಿಲ್ಲ. ಅಂದ್ರೆ ಈಗ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿದೆ ಅನ್ನೋ ಆರಿಕೆ ಉತ್ತರನ ಜಿಲ್ಲಾಧಿಕಾರಿ ಹೇಳ್ತಿದ್ದಾರೆ. ಆದ್ರೆ ಅವ್ರು ಕೊಟ್ಟಂತ ಹಣ ಜಲ್ಲಿಗೆ ಹಾಕೋದಿಕ್ಕೆ ಮಾತ್ರ ಸರಿ ಹೋಗಿದೆ. ನನಗೆ ಡಾಂಬರ್ ಹಾಕೋದಕ್ಕೆ ಯಾವುದೇ ರೀತಿಯ ಅನುದಾನ ಇನ್ನೂ ಕೊಡ್ತಾ ಇಲ್ಲ. ಹಾಗಾಗಿ ನಾನು ಡಾಂಬರ್ ಹಾಕೋದಿಲ್ಲ ಅನ್ನೋಂತ ಮಾತನ್ನ ಗುತ್ತಿಗೆದಾರ ಹೇಳ್ತಾ ಇರೋಂಥದ್ದು. ಇವರಿಬ್ಬರ ಜಂಜಾಟದಿಂದ ಈಗ ಸಾರ್ವಜನಿಕರು ಕೂಡ ಸಾಕಷ್ಟು ಪೃಥ್ವಿರಾಜ್ ಬಿಜೆಪಿ ಶಾಸಕ ಧೀರಜ್ ಮುನ್ರಾಜು ಇಲ್ಲಿನ ಶಾಸಕರಾಗಿರೋದು. ಬಿಜೆಪಿ ಶಾಸಕರು ಅನ್ನುವ ಕಾರಣಕ್ಕೋಸ್ಕರ ಏನಾದ್ರು ಟಾರ್ಗೆಟ್ ಮಾಡಿ ಅನುದಾನ ರಿಲೀಸ್ ಆಗ್ತಾ ಇಲ್ವಾ ಅಲ್ವಿ? ಆ ತರ ಏನಾದ್ರು ತಾರತಮ್ಯ ಆಗ್ತಾ ಇದೆಯಾ? ಜಟಾಪಟಿ ಆಗ್ತಾ ಇದೆಯಾ? ಪೃಥ್ವಿರಾಜ್, ಶಾಸಕರನ್ನ ಪ್ರಶ್ನೆ ಮಾಡಿದ್ರೆ ಹೇಳುವಂತ ಮೊದಲ ಉತ್ತರವೇ ಅದು. ನಮಗೆ ಯಾವುದೇ ರೀತಿಯ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಸರ್ಕಾರದಿಂದ. ಬರುವಂತ ಹಣದಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇದ್ದೇವೆ ಹೊರತು ದೊಡ್ಡ ದೊಡ್ಡ ಕೆಲಸಗಳಿಗೆ ನಾವು ಅನುದಾನವನ್ನ ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ. ಯಾವುದೇ ಪ್ರಸ್ತಾವನೆಯನ್ನ ಮುಂದಿಟ್ರು ಕೂಡ ಸರ್ಕಾರ ಒಂದೇ ಮಾತು ಹೇಳ್ತಾರೆ, ನಮ್ಮಲ್ಲಿ ಅನುದಾನ ಇಲ್ಲ ಅನ್ನೋಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ನಾನು ಅಭಿವೃದ್ಧಿಗೂ ಕೂಡ ಇಲ್ಲಿ ಯಾವುದೇ ಒಂದು ಹಣವನ್ನ ಹಾಕಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ನಾನು ಬಿಜೆಪಿ ಶಾಸಕ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಅನುದಾನ ಕುಂಠಿತ ಕೂಡ ಆಗ್ತಾ ಇದೆ. ವಿಚಾರಕ್ಕೆಲ್ಲ ಟಾರ್ಗೆಟ್ ಆಗಿ ಹೋಗಿದ್ರು ಅಲ್ಲಿನ MLA. ಉಸ್ತುವಾರಿ ಸಚಿವರನ್ನ ಕೇಳಿದ್ರೆ ಏನ್ ಹೇಳ್ತಾರೆ? ಅರ್ಧಂಬರ್ಧ ಮಾಡಿ ಕೆಲಸ ಹೋಗಿದೆ ಅಲ್ಲ, ಅಲ್ಲಿನ ಜನ ಸಮಸ್ಯೆನ ಎದುರಿಸ್ತಾ ಇದಾರಲ್ಲ, 2 ಜಿಲ್ಲೆ ಜನ ಸಮಸ್ಯೆನ ಎದುರಿಸ್ತಾ ಇದಾರಲ್ಲ. ಅದ್ರ ಜೊತೆಗೆ ಮಾತೆತ್ರ ಅನುದಾನ ಇಲ್ಲ ಅನ್ನೋಂಥದ್ದು ಬರೀ ಸುಳ್ಳು ಆರೋಪ. ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನ ಸಚಿವರುಗಳು. ಇದಕ್ಕೇನಂತಾರಂತೆ? ಇದನ್ನ ಪ್ರಶ್ನೆ ಮಾಡಿದ್ದೀರಾ? ಪೃಥ್ವಿರಾಜ್, ಇಲ್ಲಿ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ KH ಮುನಿಯಪ್ಪ ಅವರು ಇರುವಂತದ್ದು. ಪ್ರಮುಖವಾಗಿ ಅವರು ದೇವನಹಳ್ಳಿ ಕ್ಷೇತ್ರಕ್ಕೆ ಬರೋದೇ ಅಪರೂಪ. ಅದರಲ್ಲೂ ಕೂಡ ಅಕ್ಕಪಕ್ಕದ ತಾಲೂಕುಗಳಿಗೆ ಯಾವುದೇ ರೀತಿಯ ವಿಸಿಟ್ ನು ಸಹ ಮಾಡೋದಿಲ್ಲ. ಒಂದು ಶಂಕುಸ್ಥಾಪನೆಗೆ ಕರೆದ್ರು ಕೂಡ ಅವರು ಇಲ್ಲಿ ಬೇರೆ ತಾಲೂಕುಗಳಿಗೆ ಬರೋದಿಲ್ಲ. ಇನ್ನು ಅನುದಾನವನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಯಾವುದೇ ರೀತಿ ಸಂಪರ್ಕಕ್ಕೆ ಸಿಗೋದಿಲ್ಲ. ಹಾಗಾಗಿ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಕೂಡ ನೆಗ್ಲೆಕ್ಟ್ ವಹಿಸಿರುವಂತದ್ದು. ಅಲ್ಲದೆ ಈ ರಸ್ತೆ ಇರುವಂತದ್ದು 2-3 ಜಿಲ್ಲೆಗಳಿಗೆ ಸಂಪರ್ಕ ಕಳಿಸುವಂತ ಬಾರ್ಡರ್ ರಸ್ತೆ ಆಗಿರುವಂತದ್ದು. ಅಂದ್ರೆ ಈ ಜಿಲ್ಲೆ 2 ಸಂಪರ್ಕ ಕಳಿಸುವಂತ ಹಿನ್ನೆಲೆಯಲ್ಲಿ, ಆ ಬಾರ್ಡರ್ ಇರುವಂತ ಹಿನ್ನೆಲೆಯಲ್ಲಿ ಯಾರು ಕೂಡ ರಸ್ತೆಯ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಉಸ್ತುವಾರಿ ಸಚಿವರಾಗ್ಲಿ, ಇಲ್ಲಿ ಹಾಲಿ ಶಾಸಕರಾಗ್ಲಿ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ. ಒಬ್ಬರ ಮೇಲೊಬ್ಬರು ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ. ಶಾಸಕರ ಕೇಳಿದ್ರೆ ಸರ್ಕಾರದ ಮೇಲೆ ಹೇಳ್ತಾರೆ, ಅಲ್ಲಿ ಸಚಿವರನ್ನೇ ಕೇಳಿದ್ರೆ ಶಾಸಕರು ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟು ಗುತ್ತಿಗೆದಾರ ಇವರಿಬ್ಬರ ಮಧ್ಯೆ ಸಿಲ್ಕೊಂಡು ನಾನು ಇದಕ್ಕೆ ಸಂಬಂಧ ಇಲ್ಲ, ನನಗೆ ಹಣದ ಕೊರತೆ ಇದೆ, ನನಗೆ ಹಣ ಬಂದ್ರೆ ಮಾತ್ರ ಈ ರಸ್ತೆಯನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಉತ್ತರವನ್ನ ಕೊಡ್ತಿದ್ದಾರೆ. ಈ 3 ಜನರ ಜಂಜಾಟದಿಂದ ಈಗ ಸಾರ್ವಜನಿಕರು ರಾತ್ರಿ ಆಗಲು ಪರದಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಮನು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ದೀರಲ್ಲ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಪಾಪ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲಿನ ಜನ. ಓಡಾಡ್ಲಿಕ್ಕೆ ಆಗ್ತಲ್ಲ. ನೈಟ್ ಅಂತೂ ಅಲ್ಲಿ ಧೂಳಿಗೆ
ಎದುರಿಗಿಡುವಂಥವ್ರು ಕೂಡ ಕಾಣಿಸೋದಿಲ್ಲ, ಬೆಳಿಗ್ಗೆನೂ ಕೂಡ ಅಷ್ಟೇ ಎದುರಿಗಿರುವಂಥವ್ರು ಕಾಣಿಸಲ್ಲ. ಆ ರೀತಿಯಾಗಿ ಧೂಳು ಕಾಣಿಸುತ್ತೆ. ಅಲ್ಲಿರುವಂಥ ಶಾಸಕರು ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. BJP ಶಾಸಕರಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಗುತ್ತಿಗೆದಾರ ಅನುದಾನ ಬಂದರೆ ಅಲ್ವಾ ನಾನು ಕೆಲಸ ಮಾಡೋದು ಅಂತ ಹೇಳ್ತಾರೆ. ಇನ್ನು ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂಥ KH ಮುನಿಯಪ್ಪ ನಾಪತ್ತೆ, ಎಸ್ಕೇಪು. ಸಚಿವರು ಕಾಣಿಸೋದೇ ಇಲ್ವಂತೆ. ಪಾಪ ಇಲ್ಲೇ ಬೆಂಗಳೂರಲ್ಲೇ ಅಡ್ಡಾಡ್ಕೊಂಡಿರ್ತಾರೆ. ಅವ್ರ ಮಗಳು ಕೂಡ ಶಾಸಕರು. ಇನ್ನೇನು ಬೇಕು, ಅಲ್ಲಿ ಹೋಗಿ ಏನಾಗಬೇಕಾಗಿದೆ ಅನ್ನುವಂಥ ರೀತಿಯಾದಂಥ ನಿಲುವ ಅಂತ KH ಮುನಿಯಪ್ಪನವ್ರಿಗೆ. ನೋಡಿ ಮುನಿಯಪ್ಪನವರೇ, ಹೇಗಿದೆ ಪರಿಸ್ಥಿತಿ ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಅಂತ. ಪಾಪ ಬೇರೆ ಕ್ಷೇತ್ರಗಳನ್ನು ನೋಡಿ, ಅಲ್ಲೊಂದು ಸ್ವಲ್ಪ ಏನಾದರೂ ಸಹಾಯ ಮಾಡಿ. ಆದರೆ ಅನುದಾನವನ್ನು ಬಿಡಿಸ್ಕೊಡಿ, ಅರ್ಧಂಬರ್ಧ ಆಗೋಗಿದೆ. ಜನರ ದುಡ್ಡೇ ಅಲ್ಲಿ ವೇಸ್ಟ್ ಆಗ್ತಾ ಇರೋದು. ನೋಡ, ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಒಂದು ಸ್ವಲ್ಪ ಕಿಂಚಿತ್ತು ಕಾಳಜಿ ಜನರ ಮೇಲಿದ್ರೆ ಈ ಸರ್ಕಾರ, ಅಲ್ಲಿನ ಸಚಿವರು ಒಂದು ಸ್ವಲ್ಪ ಅಲ್ಲಿಗೆ ಅನುದಾನ ರಿಲೀಸ್ ಮಾಡುವಂಥ ಕೆಲಸ ಮಾಡ್ಬೋದು.